ನಮಸ್ಕಾರ. ಯಾರೆಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ಬೇಕಂತಿದ್ರೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅರಣ್ಯ ಇಲಾಖೆಯಲ್ಲಿ ಸುಮಾರು 774 ಹುದ್ದೆಗಳು ಅರಣ್ಯ ವೀಕ್ಷಕ ಗ್ರೂಪ್ ಡಿ ನೇರ ನೇಮಕಾತಿ ನಡೀತಿದೆ. ಯಾವುದೇ ಪರೀಕ್ಷೆಗಳಿರೋದಿಲ್ಲ, ದೈಹಿಕ ಪರೀಕ್ಷೆ ಇರುತ್ತೆ. ಸೊ ಅಪ್ಲೈ ಮಾಡ್ಕೊಳ್ಬೋದು. SSLC ಯಾರೆಲ್ಲ ಮಾಡಿದ್ರೆ ಅವ್ರು ಅಪ್ಲೈ ಮಾಡ್ಬೋದು. ನೋಟಿಫಿಕೇಶನ್ ಆಲ್ರೆಡಿ ಬಂದಿದೆ. ನೇರ ನೇಮಕಾತಿ ಅಧಿಸೂಚನೆ ಕರ್ನಾಟಕ ಸರ್ಕಾರ ಅಧಿಕೃತ ಜಾಲತಾಣ aranya.com ಅಲ್ಲಿ aranya.government.in ಅಲ್ಲಿ ನಿಮಗೆ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ಸು. ಸೊ ಅರ್ಜಿ ಹಾಕೋದಕ್ಕೆ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 1ರಿಂದ ಶುರು ಆಗುತ್ತೆ. ಆಗಸ್ಟ್ 1ರಿಂದ ಅರ್ಜಿ ಹಾಕೋದಕ್ಕೆ ಕೊನೆ ದಿನಾಂಕ ಬಂದು 31/8 ಆಗಸ್ಟ್ 31ನೇ ತಾರೀಕು ತನಕ ಇರುತ್ತೆ. ಶುಲ್ಕ ಪಾವತಿಗೆ ಕೊನೆ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 2ನೇ ತಾರೀಕಿನಂದು ಶುಲ್ಕ ಪಾವತಿಗೆ ಕೊನೆ ದಿನ ಆಗಿರುತ್ತೆ. ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ನೋಟಿಫಿಕೇಶನ್ ಅದನ್ನ ಹೇಳ್ತಾ ಹೋಗೋಣ ನೋಡಿ. ಅರ್ಜಿ ಹಾಕೋದಕ್ಕೆ ಕೊನೆ ದಿನಾಂಕ ಸೆಪ್ಟೆಂಬರ್ 2 ಗೊತ್ತಾಯಿತು. ಹಾಗೆ ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆ ಪ್ರವರ್ಗ 2A, 2B, 2A, 2B, 3A ಮತ್ತು 3B ಪ್ರವರ್ಗಗಳಿಗೆ ಸೇರಿದ ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹200 ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹100 ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹100 ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹50 ಇರುತ್ತೆ. ಸೊ ಇದಿಷ್ಟು ಆದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಜೊತೆಗೆ SSLC ಪಾಸ್ ಆಗಿರಬೇಕು, ಆಧಾರ್ ಕಾರ್ಡ್ ಇರಬೇಕು ಮತ್ತು ಫೋಟೋ ಇರಬೇಕು. ಆಧಾರ್ ಕಾರ್ಡ್ ನೀವು ಯಾವುದೋ ಬೇರೆಯವ್ರದ್ದು ಆಧಾರ್ ಕಾರ್ಡ್ನ ತಗೊಂಡೋಗಿ ನೀವೇನಾದ್ರು ಸಿಕ್ಕಾಕೊಂಡ್ರೆ ಯಾವುದೇ ಕ್ಷಣದಲ್ಲಿ ಕೂಡ ಅವರು ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಕೆಲವೊಂದು ಲೊಕೇಶನ್ಸ್ಗಳಿಗೆ ನೋಡ್ಕೊಳ್ತಾ ನೀವು ಹೋಗಬೇಕು. ನೋಟಿಫಿಕೇಶನ್ ಮಾಜಿ ಸೈನಿಕ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿ, ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಈ ರೀತಿ ಕ್ವಾಲಿಫಿಕೇಶನ್ಸ್ ಇದೆ. ಆಮೇಲೆ ನೀವು ಯಾವೆಲ್ಲ ಪ್ಲೇಸ್ಗಳಲ್ಲಿ ಇದೆ ಅಂತ ನೋಡೋದಾದ್ರೆ ಈ ಅರಣ್ಯ ಇಲಾಖೆಯ ಹುದ್ದೆಗಳನ್ನು ವೃತ್ತವಾರು ವಿಂಗಡಣೆ ಮಾಡಿದ್ದಾರೆ. ಚಾಮರಾಜನಗರ ವೃತ್ತದಲ್ಲಿ 159 ಹುದ್ದೆಗಳಿದ್ದಾವೆ. ಮೈಸೂರು ವೃತ್ತದಲ್ಲಿ 121 ಹುದ್ದೆಗಳಿದ್ದಾವೆ. ಬೆಂಗಳೂರು ವೃತ್ತದಲ್ಲಿ 82 ಹುದ್ದೆಗಳಿದ್ದಾವೆ. ಜೊತೆಗೆ ಕೆನರಾ ವೃತ್ತದಲ್ಲಿ 67, ಬರೋಬ್ಬರಿ 67 ಹುದ್ದೆಗಳಿದ್ದಾವೆ. ಬಳ್ಳಾರಿ ವೃತ್ತದಲ್ಲಿ 64 ಹುದ್ದೆಗಳು. ಚಿಕ್ಕಮಗಳೂರು ವೃತ್ತದಲ್ಲಿ 60 ಹುದ್ದೆಗಳಿದ್ದಾವೆ. ಮತ್ತು ಮಂಗಳೂರು ವೃತ್ತದಲ್ಲಿ 54 ಹುದ್ದೆಗಳು. ಶಿವಮೊಗ್ಗ ವೃತ್ತದಲ್ಲಿ 44 ಹುದ್ದೆಗಳು. ಬೆಳಗಾವಿ ವೃತ್ತದಲ್ಲಿ 42, ಕೊಡಗು ವೃತ್ತದಲ್ಲಿ 32 ಹುದ್ದೆಗಳಿದೆ. ಕೊಡಗು ವೃತ್ತದಲ್ಲಿ 32 ಹುದ್ದೆಗಳು. ಹಾಸನ ವೃತ್ತದಲ್ಲಿ 31 ಹುದ್ದೆಗಳು. ಧಾರವಾಡದಲ್ಲಿ 12, ಕಲಬುರಗಿ ವೃತ್ತದಲ್ಲಿ 6 ಹುದ್ದೆಗಳಿದ್ದಾವೆ. ಸೊ ಇದನ್ನೆಲ್ಲ ನೋಡಿಕೊಂಡು ಡೀಟೇಲ್ಸ್ಗಳನ್ನು ಅಪ್ಲೈ ಮಾಡಿ. ಮತ್ತು ಕೆಲವೊಂದಿಷ್ಟು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ತುಂಬಾ ಇದ್ದಾವೆ, ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ವಿದ್ಯಾರ್ಹತೆ ಹೇಳಿದಾಗೆ ನಾನು SSLC ವಿದ್ಯಾರ್ಹತೆಯ ತತ್ಸಮಾನ ವಿದ್ಯಾರ್ಹತೆಯನ್ನು ಅರ್ಜಿ ಸಲ್ಲಿಸಲು ಪರಿಗಣಿಸಲಾಗುತ್ತದೆ. ಮತ್ತು ಪ್ರವರ್ಗ 2 ಒಂದು ಸೆಕೆಂಡ್. ಓಕೆ, ದೇಹದ ಅಳತೆ ಶಾರೀರಿಕ ಮಾನದಂಡಗಳು ನೋಡೋದಾದ್ರೆ ಎತ್ತರ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳು, ಇತರೆ ಪ್ರವರ್ಗಗಳ ಎಲ್ಲ ಅಭ್ಯರ್ಥಿಗಳು ಕನಿಷ್ಠ 163 ಸೆಂಟಿಮೀಟರ್ ಇರಬೇಕು ಪುರುಷರು. ಮತ್ತು ಎದೆಯ ಸುತ್ತಳದ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 79 ಸೆಂಟಿಮೀಟರ್ ಇರಬೇಕು. ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಇರಬೇಕು. ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವರಾಗಿದ್ದರೆ ಎತ್ತರ ಕನಿಷ್ಠ 152 ಸೆಂಟಿಮೀಟರ್ ಇದ್ರೆ ನಡೀತೆ. ಮತ್ತು ಎದೆಯ ಸುತ್ತಳತೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 74 ಸೆಂಟಿಮೀಟರ್ ಮತ್ತು ಎದೆಯ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಇದ್ರೆ ನಡೆಯುತ್ತೆ. ಮತ್ತು ಮಹಿಳೆ ಅಭ್ಯರ್ಥಿಗಳಿಗೆ ಇತರೆ ಪ್ರವರ್ಗಗಳ ಎಲ್ಲ ಅಭ್ಯರ್ಥಿಗಳು ಕನಿಷ್ಠ 150 ಸೆಂಟಿಮೀಟರ್ ಎತ್ತರ ಇರಬೇಕು. 40 kg ಕನಿಷ್ಠ ತೂಕ ಇರಬೇಕು ಮಹಿಳಾ ಅಭ್ಯರ್ಥಿಗಳು. ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವರಾಗಿದ್ದರೆ ಕನಿಷ್ಠ 145 ಸೆಂಟಿಮೀಟರ್ ಎತ್ತರ ಇರಬೇಕು. 38 kg ಇದ್ರೆ ನಡೆಯುತ್ತೆ. ಓಕೆ, ಇದಿಷ್ಟು ವಿಚಾರಗಳು. ಮತ್ತು ಕೆಲವೊಂದಿಷ್ಟು ನ್ಯೂನ್ಯತೆಗಳ ಬಗ್ಗೆ, ದೈಹಿಕ ನ್ಯೂನ್ಯತೆಗಳ ಬಗ್ಗೆ ಹಾಕಿದ್ದಾರೆ. ನೀವು ನೋಟಿಫಿಕೇಶನ್ ಹೋದರೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗ್ಬೋದು. ಮುಖ್ಯವಾಗಿ ಏನು ಬೇಕೋ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ದೈಹಿಕ ತಾಳ್ವಿಕಾ ಪರೀಕ್ಷೆ ಅಂತ ಇದೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ. ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟ ಓಡಬೇಕು, 7 ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಮಹಿಳಾ ಅಭ್ಯರ್ಥಿಗಳು ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳು 1000 ಮೀಟರ್ ಓಡಬೇಕು, 6 ನಿಮಿಷಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಆಮೇಲೆ ಇನ್ನೊಂದು ವಿಚಾರ, ದೈಹಿಕ ಸಾಮರ್ಥ್ಯತೆ ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಕ್ರೀಡಾ ಚಟುವಟಿಕೆಗಳಿರ್ತವೆ. 100 ಮೀಟರ್ ಓಟ ಇರುತ್ತೆ. ಪುರುಷ ಅಭ್ಯರ್ಥಿಗಳು 15 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳು 18.5 ಸೆಕೆಂಡ್ಗಳನ್ನ ತಗೊಳ್ಬೋದು. ಎತ್ತರ ಜಿಗಿತ ಇದೆ, ಹೈ ಜಂಪು 1.20 ಮೀಟರ್ ಹೈ ಜಂಪ್ ಮಾಡಬೇಕು ಪುರುಷರು. 0.90 ಮೀಟರ್ ಎತ್ತರ ಹೋದ್ರೆ ಸಾಗುತ್ತೆ ಮಹಿಳಾ ಮತ್ತು ಮಾಜಿ ಸೈನಿಕರು. ಉದ್ದ ಜಿಗಿತ ಲಾಂಗ್ ಜಂಪ್ 3.80 ಮೀಟರ್ ಪುರುಷರು ಮಾಡಬೇಕು.
ಮಹಿಳೆಯರು ಅಥವಾ ಮಾಜಿ ಸೈನಿಕರು 2.50 ಮೀಟರ್ ಮಾಡಿದ್ರು ನಡೀತದೆ. ಶಾರ್ಟ್ ಪುಟ್ ಇದೆ. ಪುರುಷರಿಗೆ 15 ಎಲ್‌ಬಿ ವೆಯ್ಟ್ ಬಂದ್ಬಿಟ್ಟು 5.60 ಮೀಟರ್ ದೂರ ಹೋಗಬೇಕು. ಮಹಿಳೆಯರು ಅಥವಾ ಮಾಜಿ ಸೈನಿಕರು 3.76 ಮೀಟರ್ ಹೋದ್ರೆ ಸಾಕು. ಓಕೆ, ಮಹಿಳೆಯರಿಗೆ ಹೇಳಿದೆ ತೂಕಗಳು. 700 ಮೀಟರ್ ಓಟ ಇರುತ್ತೆ. ಪುರುಷರು 2 ನಿಮಿಷ 50 ಸೆಕೆಂಡಲ್ಲಿ ಕಂಟಿನ್ಯೂ ಇದು ಮಾಡಬೇಕು. ಮಹಿಳೆಯರಿಗೆ 200 ಮೀಟರ್ ಓಟ ಇರುತ್ತೆ. 40 ಸೆಕೆಂಡ್‌ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇದಿಷ್ಟು ವಿಚಾರಗಳು. ಮತ್ತು ನಿಮಗೆ ಇದಿಷ್ಟಿದೆ. SSLCಯ ಮಾರ್ಕ್ಸ್ ಕಾರ್ಡ್ ಅಂತೂ ಕಂಪಲ್ಸರಿ ಆಗಿರುತ್ತೆ. ಮತ್ತು ನಿಮಗೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ನಿಮ್ಮ ಫೋಟೋ. ಇದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳಿ. ಆಸಕ್ತಿ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಫಾರೆಸ್ಟ್ ವಾಚರ್ ರೋಲ್ ಆಗಿರೋದ್ರಿಂದ, ಜಾಬ್ ಆಗಿರೋದ್ರಿಂದ ನಿಮಗೆ ಆಸಕ್ತಿ ಇಲ್ಲ ಅಂದರೆ ಖಂಡಿತ ಇದು ಲಾಂಗ್ ಟರ್ಮಿಗೆ ಮಾಡೋದಕ್ಕೆ ಆಗೋದಿಲ್ಲ ಅನಿಸುತ್ತೆ. ಆಸಕ್ತಿ ಇರುವವರು ನೋಡ್ಕೊಳ್ಳಿ. ನೋಟಿಫಿಕೇಶನ್ ನಿಮಗೆ ಲಿಂಕ್ ಏನಾದರೂ ಬೇಕಾದರೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ.